ಕೋರ್ಟ್ ನೋಡಲಿ, ತಪ್ಪಿದ್ರೆ ಶಿಕ್ಷೆ ಕೊಡಲಿ, ಹೌದಲ್ಲ? ಅದು ಅವನ ಕರ್ಮ. ಆದರೆ ಅವನ ಧರ್ಮ ನಾವು ಬಿಟ್ಟು ಕೊಡೋಂಗಿಲ್ಲ. ಏನಂತೀಪ್ಪ? ನಾವು ಬಿಟ್ಟು ಕೊಡೋಂಗಿಲ್ಲ. ಯಾಕಂತಂದ್ರೆ ಅವನು ಬಡವ್ರಿಗೆಲ್ಲ ಅನ್ನ ಹಾಕಿದಾನ. ಅವನು ಅಪರಾಧಿ, ಅವನು ತಪ್ಪು ಮಾಡಿದ್ದೇನ ಅರೆಸ್ಟ್ ಮಾಡಿ ಕೊಟ್ಟಿದ್ರೆ ಅವ್ನಿಗೆ ಇರೋ ಅಂತಿದ್ದೆ. ಏನು ಮಾಡೋಕ್ಕಾಗಲ್ಲ. ಇಂಥ ನಂಬಿ ಹೋಗಿ ಅವ್ರ ಕೈಯಾಗ ಸಿಕ್ಕಾಕೊಂಡಿದ್ದು ಅಷ್ಟೇ ನೋಡು. ನಾಲ್ಕು ಹೊಡೆದಿರ್ಬೋದು, ಸಿಟ್ಟಿನಲ್ಲಿ ಹೊಡೆದಿರ್ಬೋದು, ಆದರೆ ಕೊಲೆನೇ ಮಾಡ್ಬೇಕನ್ನೋ ಉದ್ದೇಶ ಯಾವ ಕನ್ನಡಿಗರು ತಿಳ್ಕೊಬೇಡ್ರಿ. ಅವ್ನು ಕೊಲೆ ಮಾಡಿದ್ರೆ ಅವನಿಂದ ಲಾಭ ಏನೈತಿ? ಹೌದಲ್ಲ? ಅಕ್ಕಿಗೇನು ಲಾಭ ಐತಿ? ಅವ್ನಿಗೆ ಬುದ್ಧಿ ಹೇಳ್ಬೇಕಾಗಿತ್ತ. ಕುಡುಕನೇ ಸೇರಿದಾಗ ಕೆಲವೊಬ್ರು ಹೆಂಗಂದ್ರೆ ಗಲಾಟೆಯಾಗಿ ಯಾರು ಹೊಡೆದು ಬಿತ್ತು, ಯಾರು ಹೊಡೆತದಿಂದ ಸತ್ತ ಅನ್ನೋದು ಕಾನೂನು ಹೇಳ್ತೈತಿ. ಅಲ್ಲಿವರೆಗೂ ಮಾಡಿರ್ಬೇಕು ಮಾಧ್ಯಮಗಳು. ಏನಂತಿದೆ? ಇಲ್ಲಾಂದ್ರೆ ಅವ್ರ ಮೇಲೆ ಕೇಸ್ ಹಾಕೋಕ್ಕೆ ನನಗೆ ಸಾಥ್ ಕೊಡುವಲ್ರಿ ಜನ. ಯಾಕೆ ಸಿಗ್ಲಿ ಬಸ್ಸಿನ ಕೈಯಾಗ ಸಿಗ್ಲಿಯಾಗನ ಮೈಕ್ ಕೊಡಲಿಲ್ಲ, ಯಾಕಂದ್ರೆ ಸತ್ಯ ಹೇಳ್ಬಿಡ್ತಾರಂತ. ಈ ಕರ್ನಾಟಕಕ್ಕೆ ಕೇಳ್ತಾ ಇದ್ದೀನಿ, ಕೈಯಾಗ 45 ನಿಮಿಷ ಮೈಕ್ ಕೊಡ್ರಿ, ನೀವೆಲ್ಲರೂ ಬದಲಾವಣೆ ಹಾಕಿರಿ. ಏನಂತಿದೆ? ಮತ್ತು ಎಲ್ಲನೂ ಕೂಡ್ತತಿ. ಏನಂತೀಯ?